ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಸಂತೂರ್ ವುಮೆನ್ ಸ್ಕಾಲರ್ಶಿಪ್ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ. ನೋಡಿ, ಈ ಕುರಿತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಸೆಪ್ಟೆಂಬರ್ 20, 2024 ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಆ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸಂತೂರ್ ಸ್ಕಾಲರ್ಶಿಪ್ ಕಾರ್ಯಕ್ರಮವು ವಿಪ್ರೋ ಕನ್ಸ್ಯೂಮರ್ ಕೇರ್ ಇಲ್ಲಿದೆ ನೋಡಿ ಮತ್ತು ವಿಪ್ರೋ ಕೇರ್ಸ್ನ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮವು 12ನೇ ತರಗತಿ ನಂತರ ಅಂದರೆ PUC ನಂತರ ಉನ್ನತ ಶಿಕ್ಷಣ ಅಂದರೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ಬೆಂಬಲ ನೀಡುವ ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ಪನ್ನು 2016 ಮತ್ತು 2017ರಿಂದ ಇಲ್ಲಿವರೆಗೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ಪು ನೋಡಿ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಛತ್ತೀಸ್ಗಢ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ. ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರತಿ ವರ್ಷ 1900 ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ಈ ಸ್ಕಾಲರ್ಶಿಪ್ ಏನೇನು ಇರ್ತಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸ್ಕಾಲರ್ಶಿಪ್ಗೆ ಒಮ್ಮೆ ಸೆಲೆಕ್ಟ್ ಆದರೆ ಸಾಕು, ಪ್ರತಿ ವರ್ಷ ಆಟೋಮೆಟಿಕ್ಕಾಗಿ ರಿನ್ಯೂವಲ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಕಳೆದ 8 ವರ್ಷಗಳಲ್ಲಿ ಸುಮಾರು 8,000 ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ನೋಡಿ, ವೃತ್ತಿಪೂರ್ವ ಕೋರ್ಸ್ಗಳತ್ತ ಒಲವು ತೋರುವ ವಿದ್ಯಾರ್ಥಿಗಳಲ್ಲದೆ, ಅಂದರೆ ಈ CET ಮೂಲಕ ವಿದ್ಯಾರ್ಥಿಗಳು ಯಾರು ಆಗ್ತಾಯಿರ್ತಾರಲ್ಲ ಅವರಲ್ಲದೆ, ಈ ಒಂದು ಆರ್ಟ್ಸು, BA, BCom, BSc ಎಲ್ಲ ಕೋರ್ಸ್ನ ಡಿಗ್ರಿ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅರ್ಹತೆ ಏನಿರಬೇಕಪ್ಪ ಅಂದರೆ ನೀವು SSLCಯನ್ನು ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕಾಗುತ್ತೆ ಮತ್ತು 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಅಥವಾ ಜೂನಿಯರ್ ಕಾಲೇಜಿನಿಂದ PUC ಪಾಸ್ ಆಗಿರಬೇಕಾಗುತ್ತೆ. 2024-25ರಿಂದ ಪ್ರಾರಂಭವಾಗುವ ಅಂದರೆ ರೆಗ್ಯುಲರ್ ಕೋರ್ಸ್ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ಬೇಕು. ರೆಗ್ಯುಲರ್ ಡಿಗ್ರಿ ಕೋರ್ಸನ್ನು ಈ ವರ್ಷ ಅಡ್ಮಿಷನ್ ಮಾಡಿಸಿರ್ಬೇಕಾಗುತ್ತೆ. ನೋಡಿ, ನೀವು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಥಿ ವೇತನದ ಮೊತ್ತ ಬಂದುಬಿಟ್ಟು ವರ್ಷಕ್ಕೆ 24,000 ರೂಪಾಯಿ ವಿದ್ಯಾರ್ಥಿ ವೇತನ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಗಡುವು ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 20, 2024ರಿಂದ. ನೋಡಿ ವಿದ್ಯಾರ್ಥಿಗಳೇ, ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಬುಡ್ಡೆ ಫಾರ್ ಸ್ಟಡಿ ಅಂತಿದೆ, ಅಲ್ಲಿಂದ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಒಂದು ಬುಡ್ಡೆ ಫಾರ್ ಸ್ಟಡಿ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ಇಲ್ಲಿಂದ ನೀವು ಬೇಡ ಅಂದರೆ ಇನ್ನೊಂದಿದೆ, ಅದು ಆಫ್ಲೈನ್ ಅರ್ಜಿ ಫಾರ್ಮು. ಇಲ್ಲಿ ತೋರಿಸ್ತೀನಿ ನೋಡಿ, ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜನ್ನೆಲ್ಲ ಫಿಲಪ್ ಮಾಡಬೇಕು ನೀವೇ, ಎಲ್ಲ ಫಿಲಪ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇದು ಏನೇನು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆ ನೀವು ಏನೇನು ಕೊಡಬೇಕಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮು, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್. ನೋಡಿ, ಓನ್ಲಿ ಸ್ಟೂಡೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಆರ್ ಬಿ ಎಕ್ಸ್ಪೆಕ್ಟೆಡ್, ಅಂದರೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಗ್ರಾಮೀಣ ಬ್ಯಾಂಕ್ ಪಾಸ್ಬುಕ್ಕು ಎಕ್ಸ್ಪೆಕ್ಟೆಡ್ ಆಗಲ್ಲ. ಮತ್ತು ನಿಮ್ಮ ಒಂದು ಕಾಲೇಜ್ ID ಕಾರ್ಡು ಕೊಡಬೇಕಾಗುತ್ತೆ, 10th ಮಾರ್ಕಸ್ ಕಾರ್ಡು, PUC ಮಾರ್ಕಸ್ ಕಾರ್ಡು ಕೊಡಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಇಲ್ಲಿದೆ ನೋಡಿ, ಈ ಅಡ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ವಿಪ್ರೋ ಕೇರ್ ಸಂತೂರ್ ಸ್ಕಾಲರ್ಶಿಪ್, ದೊಡ್ಡ ಕನಹಳ್ಳಿ, ಸರ್ಜಾಪುರ್ ರೋಡ್, ಬೆಂಗಳೂರು, ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನ ಫಿಲಪ್ ಮಾಡಿ. ಫಿಲಪ್ ಮಾಡಿದಂತೆ ಇಲ್ಲಿ ನಿಮ್ಮ ರಾಜ್ಯ ಕೇಳ್ತದೆ, ಟಿಕ್ ಮಾಡಿ. ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ನೀವು ಈ ಒಂದು ಫಾರ್ಮನ್ನು ಆ ಪೋಸ್ಟಲ್ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನೀವು ಆಫ್ಲೈನು ಅಥವಾ ಆನ್ಲೈನ್ ಎರಡರಲ್ಲಿ ಒಂದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಇನ್ನೊಂದು ಮಾಹಿತಿ, ಇಲ್ಲಿ ಎಲಿಜಿಬಿಲಿಟಿ ಇದ್ದಲ್ಲಿ ಇನ್ನೊಂದು ಕ್ಲಿಕ್ ಮಾಡ್ತೀನಿ. ನೋಡಿ, ನೀವು ಕಡ್ಡಾಯವಾಗಿ 10th ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರಬೇಕು. ಪಾಸ್ಡ್ ಕ್ಲಾಸ್ 10th ಫ್ರಮ್ ಲೋಕಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ, ನೀವು PUCಯನ್ನು ಕೂಡ ಗೌರ್ಮೆಂಟ್ ಕಾಲೇಜ್ ಅಥವಾ ಜೂನಿಯರ್ ಕಾಲೇಜ್ನಲ್ಲೇ ಓದಿರಬೇಕಾಗುತ್ತೆ. ಇಷ್ಟು ಇವತ್ತಿನ ಮಾಹಿತಿ ಐತೆ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.